ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿಷ್ಟ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಬೆಳಿಗ್ಗೆ ಬೇಗ ಎದ್ದು ನಾವು ನಮ್ಮ ಪಯಣವನ್ನು ಊಟಿ ಕಡೆಗೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಬನ್ನಿ ಹೊರಡೋಣ. ಇವಾಗ ಟೈಮ್ ಬಂದು ಎಂತ ಹೇಳುವ, ಎಲ್ರಿಗೂ ಗುಡ್ ಅದು ಇನ್ನು ಏನು ಹೇಳ್ತೀರಾ, ಸ್ಲೀಪಿಂಗ್ ಮೂಡಲ್ಲಿದೆ ಮೈಂಡು, ಅದಕ್ಕೆ ರಿಫ್ರೆಶ್ ಆಗಬೇಕು. ಸೊ ಎಲ್ರಿಗೂ ಶುಭೋದಯ, ಗುಡ್ ಮಾರ್ನಿಂಗ್. ಬನ್ನಿ ಹೊರಡೋಣ. ಇವಾಗ ಟೈಮ್ ಬಂದು 6:48 ಆಯಿತು. ಇಲ್ಲಿಂದ 129 ಕಿಲೋಮೀಟ್ರ್ ತೋರಿಸ್ತಾ ಇದೆ ಆಯಿತಾ. 10 ಗಂಟೆ 11 ನಿಮಿಷಕ್ಕೆ ರೀಚ್ ಆಗ್ತೀವಂತೆ. ಸೊ ಮಧ್ಯದಲ್ಲಿ ತಿಂಡಿ ಬೇರೆ ಮಾಡಬೇಕು. ಅಲ್ಲಿ ಏನು ಊಟಿಗೆ ಹೋಗುವಾಗ ಏನು ಗೇಟ್ ಕ್ಲೋಸ್ ಆಗುತ್ತೆ ಅಂತ ನಿನ್ನೆ ಹೇಳಿದೆ ಅಲ್ವಾ. ಸೊ ಅದು ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. 5:30ಗೆ ಓಪನ್ ಆಗುತ್ತೆ ಅಂತ ಬೆಳಿಗ್ಗೆ ಗೊತ್ತಾಯಿತು. ಸೊ ಅದಕ್ಕೆ ಇವಾಗ ನಾವು ಹೊರಡೋಕ್ಕೆ ನೋಡಿದಾಗ ಓಪನ್ ಇತ್ತು. ಹಾಂ, ಓಪನ್ ಇತ್ತು. 4 ಗಂಟೆಗೆ ಓಪನ್ ಆಗಿರ್ಬೋದು. ಸೊ ಅದಕ್ಕೆ ಇವಾಗ ನಾವು ಎಲ್ಲರೂ ಎದ್ದು ರೆಡಿಯಾಗಿ ಸ್ನಾನ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿನೇ ಹೊರಡ್ತಾ ಇದ್ದೀವಿ. ಎಕ್ಸೆಪ್ಟ್ ನನ್ನ ಮಗಳು, ಅವಳು ನನಗೆ ಎತ್ಕೊಂಬಂದಿದ್ದೀವಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ರೂಮಿಗೆ ಚೆಕ್ ಇನ್ ಆದಮೇಲೆ ಅಲ್ಲಿ ಅವಳಿಗೆ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡಿಸಿ ಹೊರಡೋದು. ಅವಳಿನ್ನ ಏನು ಹೇಳ್ತೀರಾ, ನಿದ್ದೆ ಬೇಕು, ಕಂಪ್ಲೀಟ್ ಆಗಿಲ್ಲ. ಸೊ ಹೆಂಗಿದ್ರು ಹಂಗೆ ರೆಡಿಯಾಗಿ ಬಂದ್ವಿ. ಸೊ ಹೊರಡೋಣ ಬನ್ನಿ. ಹೋಗ್ತಾ ಹೋಗ್ತಾ ಒಂದವೇ ಏನಾದರೂ ಅಪ್ಡೇಟ್ ಇದ್ದರೆ ಕೊಡ್ತಾ ಹೋಗ್ತೀನಿ. ಓಕೆ, ನಮ್ಮದು ಫಸ್ಟ್ ಪ್ಲ್ಯಾನ್ ಏನಿತ್ತು ಅಂತಂದರೆ ಮೈಸೂರಿಗೆ ಇನ್ನೊಂದು ದಿನವೇ ಹೋಗಿರ್ತೀವಿ ಅಲ್ವಾ. ಸೊ ಅಲ್ಲಿ ಹೋದವಾಗ ಮೈಸೂರು ಪ್ಯಾಲೇಸ್ ನೋಡೋಣ ಈವ್ನಿಂಗ್ ಅಂತ ಅಂದ್ಕೊಂಡಿದ್ವಿ. ಬಟ್ ಬ್ಯಾಡ್ ಲಕ್ ಅಂದರೆ ಹೋಗೋವಾಗ್ಲೇ ಲೇಟ್ ಆಗೋಯ್ತು, ರೀಚ್ ಆಗೋವಾಗ್ಲೇ. ಸೊ ಅದಕ್ಕೆ ನೋಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅರ್ಲಿ ಮಾರ್ನಿಂಗ್ ಹೋಗ್ತಾ ಇದ್ದೀವಿ ಅಲ್ವಾ. ಸೊ ಹೋಗುವಾಗ ಪ್ಯಾಲೇಸ್ ಕಾಣ್ತು ಅಂತ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಸೊ ಅದಾದಮೇಲೆ ನಾವಿವಾಗ ಸ್ವಲ್ಪ ಮುಂದೆ ಬಂದಮೇಲೆ ಹಾಗೇ 7-10 ಏನೋ ಆಗಿತ್ತು. ತಿಂಡಿ ತಿಂದ್ಕೊಂಡೇ ಹೊರಟುಬಿಡೋಣ, ಆಮೇಲೆ ಲೇಟ್ ಆದರೆ ಗ್ಯಾಸ್ಟ್ರಿಕ್ಕು ಆ್ಯಸಿಡಿಟಿ ಅಂತ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಇಲ್ಲೇ ಒಂದು ಸ್ಟಾಪ್ ತೊಗೊಂಡ್ವಿ. ಸೊ ಹೋಟೆಲ್ ಈಗ ತಾನೇ ಓಪನ್ ಆಗಿತ್ತು ಅಂತಲೇ ಹೇಳ್ಬೋದು. ಅಂದರೆ ಫುಡ್ ಕೌಂಟರ್ಸ್ ಎಲ್ಲ ಇವಾಗ ಜಸ್ಟ್ ಸ್ಟಾರ್ಟ್ ಆಗಿತ್ತು. ಸೊ ನಮಗೆ ನಾವೇನು ಇಡ್ಲಿ ರೈಸ್ ಬಾತ್ ಏನಂತ ಅಂದ್ಕೊಂಡಿದ್ವಲ್ಲ ಅದೆಲ್ಲ ಓಪನ್ ಇತ್ತು. ಸೊ ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಆರ್ಡ್ರ್ ಮಾಡಿಕೊಂಡು ನಾವು ಇವಾಗ ತಿಂಡಿನ ತಿಂತಾ ಇದ್ದೀವಿ. ಸೊ ಮಗಳು ಸ್ವಲ್ಪ ಫ್ರೆಶ್ ಅಪ್ ಆಗಲಿ ಅಂತ ಅವಳು ಹಂಗೆ ಬಿಟ್ಟು ನಾನು ಫಸ್ಟ್ ತಿಂಡಿ ತಿಂದ್ಕೊಳ್ತಾ ಇದ್ದೀನಿ. ಬಿಕಾಸ್ ನಾನು ತಿಂಡಿ ತಿಂದು ಅವಳಿಗೆ ತಿಂಡಿ ತಿನ್ನಿಸಿದ್ರೆ ಆಯಿತು ಅಂತ ಪ್ಲ್ಯಾನ್ ಇತ್ತು. ಸೊ ಅದಕ್ಕೆ ಫಸ್ಟ್ ನಾನು ತಿಂಡಿ ತಿಂತಾ ಇದ್ದೀವಿ. ಇಲ್ಲಿ 2 ಟೇಬಲಲ್ಲಿ ಕೂತ್ಕೊಂಡು ತಿಂಡಿ ತಿಂತಾ ಇದ್ದೀವಿ. ಮಕ್ಕಳೆಲ್ಲ ನನ್ನ ಜೊತೆನೇ ಕೂತ್ಕೊಂಡಿದ್ರು, ಬಿಕಾಸ್ ಪಾಪು ನನ್ನ ಜೊತೆಗೆ ಇತ್ತಲ್ವ. ಸೊ ಅದಕ್ಕೆ ಅವಳನ್ನ ನನ್ನ ಜೊತೆ ಕೂರಿಸ್ಕೊಂಡು ತಿಂಡಿ ತಿನ್ನಿಸ್ತಾ ಇದ್ದೀನಿ. ಅವಳಿಗೆ ತಿಂಡಿ ತಿನ್ನಿಸ್ಬೇಕು ಅಂತಂದರೆ ಅವಳಿಗೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಇಟ್ಕೋಬೇಕು. ಅಂದರೆ ಅವಳನ್ನ ಬೇರೆ ಕಡೆ ಸ್ವಲ್ಪ ಅವಳ ಕಾನ್ಸಂಟ್ರೇಷನನ್ನು ಬೇರೆ ಕಡೆ ಇಟ್ಟರೆ ಅವಳಿಗೆ ತಿಂಡಿ ತಿನ್ನಿಸೋ ಸ್ವಲ್ಪ ಈಸಿ ಅಂತಲೇ ಹೇಳ್ಬೋದು. ಸೊ ಹಾಗೆ ಮಾಡಿ ತಿಂಡಿ ತಿನ್ನಿಸಿ ಇವಾಗ ಬಿಸಿಯಾಗಿರುವಂಥ ಒಂದು ಕಪ್ ಕಾಫಿನೇ ಕುಡಿತಾ ಇದ್ದೀವಿ. ಬಿಕಾಸ್ ಬೆಳಿಗ್ಗೆ ಬೇಗ ಬಂದಿದ್ವಿ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಕಾಫಿ ಇರಲಿ ಅಂತ ಕಾಫಿ ತೊಗೊಂಡು ಕುಡಿತಾ ಇದ್ದೀವಿ. ಕಾಫಿನ ಕುಡಿತಾ ಇರಬೇಕಾದ್ರೆ ಪಕ್ಕ ಟೇಬಲಲ್ಲಿ ಒಂದು ಆಂಟಿ ಕಾಣಿಸಿದ್ರು ಆಯಿತಾ. ಸೊ ಅವ್ರು ನೋಡಿದ ತಕ್ಷಣ ನನಗೆ ನನ್ನ ಅಮ್ಮನೇ ನೆನಪಾದರು. ನನ್ನಮ್ಮ ಎಲ್ಲೇ ಹೋಗಲಿ, ಎಷ್ಟೇ ದೂರ ಹೋಗಲಿ ಇದೇ ಥರ ಸೀರೆ ಉಟ್ಕೊಂಡು ಹೂವಿನ ಮಾಲೆ ಮುಡ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಅವ್ರು ನೋಡಿದ ತಕ್ಷಣ ನನಗೆ ನನ್ನ ಅಮ್ಮನ ನೆನಪೇ ಆಯಿತು. ಅದಕ್ಕೆ ಒಂದು ಕ್ಲಿಪ್ಪಿಂಗ್ಸನ್ನಲ್ಲಿ ತೊಗೊಂಡೆ, ಸುಮ್ಮನೆ ತೊಗೊಂಡಿರೋದು. ಅವ್ರು ನೋಡಿದ ತಕ್ಷಣ ಅಮ್ಮನ ನೆನಪಾಯ್ತಲ್ವ. ಸೊ ಹಂಗೆ ಇರಲಿ ಅಂತ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ಫ್ರೆಂಡ್ಸ್, ಇವಾಗ ತಿಂಡಿ ಎಲ್ಲ ತಿಂದಿದ್ದಾಯಿತು. ತಿಂಡಿ ಎಲ್ಲ ತಿಂದು ಇವಾಗ ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಗಿದೆ. ಸೊ ನನ್ನ ಮಗಳು ಇವಾಗ ಊಟಿ ಕಡೆಗೆ ಹೋಗಿ ಊಟಿ ಕಡೆ ಹಿಂದೆ ಕೂತ್ಕೊಳ್ಳು. ಸೊ ಇವಾಗ ಅವಾಗ ಟೈಮ್ 10:35 ಏನೋ ತೋರಿಸ್ತಾ ಇತ್ತು ಅಂತ ಹೇಳಿದ್ದೆ ಅಲ್ವಾ. ಇವಾಗ 11 ಗಂಟೆ. ಹಾಫ್ ಆನ್ ಅವರ್ ನಮ್ಮದು ತಿಂಡಿ, ಹಾಫ್ ಆನ್ ಅವರ್ ಅಷ್ಟೇ ನಾವು ತಿಂಡಿ ತಿಂದದ್ದು. ತಿಂಡಿ ಚೆನ್ನಾಗಿತ್ತು ಟೇಸ್ಟ್ ವೈಸ್. ನಾನು ಇಡ್ಲಿ ತೊಗೊಂಡಿದ್ದೆ, ಇಡ್ಲಿ ವಡ. ವಾಂಗಿಬಾತ್ ನಾನೇ ತುಂಬ ಚೆನ್ನಾಗಿ ಮಾಡ್ತೀನಿ. ಬಿಸಿಬೇಳೆ ಬಾತ್ ಬಿಸಿಬೇಳೆ ಇವತ್ತು ಅಷ್ಟು ಚಲೋ ಇದ್ದಿತ್ತಾ? ಅಂದರೆ ಬಿಸಿಬೇಳೆ ಬಾತ್ ಫ್ಲೇವರ್ ಇತ್ತಿಲ್ಲ, ಬಟ್ ಓಕೆ, ನಾಟ್ ಬ್ಯಾಡ್. ನಾಟ್ ಬ್ಯಾಡ್ ಅಲ್ಲ, ಫುಲ್ಲಿ ಬ್ಯಾಡ್. ನನಗಂತೂ ಒಂದನೇನು ಇಷ್ಟ ಆಯಿತು. ಸೊ ನಾನೇ ಇನ್ನೂ ಚೆನ್ನಾಗಿ ಮಾಡ್ತೀನಿ ಟೇಸ್ಟ್. ನಾನೇ ಇನ್ನೊಂದು ಹೋಟೆಲ್ ಹಾಕ್ಬಿಟ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಬಟ್ ಇಡ್ಲಿ ಸಾಂಬಾರು ಎರಡೂ ಚೆನ್ನಾಗಿತ್ತು. ಸಾಂಬಾರು, ಚಟ್ನಿ, ವಡ, ಎವ್ರಿಥಿಂಗ್ ಇಸ್ ಗುಡ್. ನಾನು ತೊಗೊಂಡಿರೋದು ಚೆನ್ನಾಗಿತ್ತು. ಸೊ ಎಲ್ಲರೂ ತಿಂದು ವಾಂಗಿಬಾತ್ ತೊಗೊಂಡಿದ್ವಿ. ಎಲ್ಲನೂ ಸ್ವಲ್ಪ ತಿಂದು ಟೀ ಕುಡಿದು ಇವಾಗ ಹೊರಟಿದ್ದೀವಿ. ಓಕೆ, ನನ್ನ ಹಸ್ಬೆಂಡ್ ತುಂಬಾ ಹೈಪ್ ಕೊಟ್ಟಿಟ್ಟಿದ್ದಾರೆ. ಮುಂದೆ ವೆದರ್ ಅಲ್ಲ ಏನೋ ರೂಟ್ ತುಂಬ ಚೆನ್ನಾಗಿದೆ, ಕಾಡಿದೆ, ಜಿಂಕೆಗಳು ಕಾಣಿಸುತ್ತೆ, ಆನೆಗಳು ಕಾಣಿಸುತ್ತೆ, ಏನೇನೋ ಕಾಣಿಸುತ್ತೆ ಅಂತ. ನೋಡೋಣ ಏನೇನು ಕಾಣಿಸುತ್ತೆ ಅಂತ. ಓಕೆನಾ? ನನಗೆ ಕಾಣಿಸಿದ್ರೆ ನಿಮಗೂ ತೋರಿಸ್ತೀನಿ. ನನ್ನ ಮುಖ ಹೆಂಗಾಗಿದೆ ಅಂದರೆ ನೋ ಮೇಕಪ್, ಈವನ್ ಮಾಯಿಶ್ಚರೈಸರ್ ಇಲ್ಲ, ಏನಂದರೆ ಏನೂ ಇಲ್ಲ. ಹಂಗೆ ಸ್ನಾನ ಮಾಡಿ ಹಂಗೆ ಬಂದ್ವಿ. ಗಡ್ಬಡಿ ಅರ್ಜೆಂಟ್ ಆಯಿತು ಅಂತ. ಸೊ ಇಲ್ಲಿ ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಆಗಿದೆ. ಡ್ರೈ ಫ್ರೂಟ್ಸ್ ಚಿಕ್ಕಿ ತಿಂತಾ ಇದ್ದಾರೆ. ಸಖತ್ತಾಗಿದ್ದು ಟೇಸ್ಟ್. ನಿನಗೂ ಬೇಕಾದ್ರೆ ಒಂಚೂರು ಮಗಳು ಕೊಟ್ಟರೆ ತಿನ್ನು. ಪಪ್ಪ ಒಂಚೂರು ಕೊಡೆ.
ನನ್ನ ಮಗಳು ನಿನ್ನೆಯಿಂದ ಒಂದೇ ಡ್ರೆಸ್ಸು ಫ್ರೆಂಡ್ಸ್. ವೈ? ಬಿಕಾಸ್ ಅವ್ರ ದೊಡ್ಡಪ್ಪ ಅವಳಿಗೆ ಕೊಡ್ತಾ ಇದ್ದ ಪಪ್ಪ ಹೌದು ಕೂಡ ಅಮ್ಮ ಕೊಡ್ತಿದ್ದ ಪಪ್ಪಗೆ. Thank- ಹಾ? ಇಲ್ಲಿ ಕೊಡು, ಉಫ್ ಮಾಡ್ಕೊಡಿ. ಕಾಕಣ್ಣ ಕಚ್ಚಿದ್ದು, ಗುಬ್ಬಣ್ಣ ಕಚ್ಚಿದ್ದು, ಉಫ್ ಸಿ, ಹಾಕ್ಬಿಡು, ಮೆಟ್ಟಿದ್ದು. ಉಫ್ ಉಫ್. ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ ತಿಂದು ನೋಡಿ. ಅಯ್ಯೋ ಚೊಕ್ಕ ಅಂದರೆ ನನ್ನ ಗಂಡ. ಹೆಂಗಿದೆ ಟೇಸ್ಟು? ನಾರ್ಮಲ್ ಚಿಕ್ಕಿನ ಸಕ್ಕತ್ತದ್ಲ್ಯಾ? ಎಂತ ಹೇಳ್ತಾ ಇದ್ದೆ ನಾನು, ಎಂತ ಹೇಳ್ತಿದ್ದೆ? ಸೊ ನಾನು ಏನು ಹೇಳ್ತಾ ಇದ್ದೆ ಅಂದರೆ, ನನ್ನ ಮಗಳು ನಿನ್ನೆಯಿಂದ ಒಂದೇ ಡ್ರೆಸ್ಸಲ್ಲಿದ್ದಾಳೆ. ಯಾಕೆ ಅಂತಂದರೆ ಅವಳು ದೊಡ್ಡಪ್ಪ ನಿನ್ನೆ ಅವಳಿಗೆ ಮಲ್ಲೇಶ್ವರಂಗೆ ಹೋಗಿದ್ರು ಅವರೆಲ್ಲ ಶಾಪಿಂಗ್ಗೆ ಅಂತ. ಸೊ 2 ಪೇರ್ಸ್ ಡ್ರೆಸ್ ತಂದ್ಕೊಟ್ಟಿದ್ದಾರೆ ಆಯಿತಾ. ಸೊ ಅವಳಿಗೆ ಒಂದು ಫ್ರಾಕ್ ಇಷ್ಟ ಆಗಿದೆ, ಇನ್ನೊಂದು ಶಾರ್ಟ್ಸ್ ಇಷ್ಟ ಆಗಿದೆ. ಈ ಫ್ರಾಕ್ಗೆ ಆ ಶಾರ್ಟ್ಸ್ ಬೇಕಂತೆ. ಹಠ ಮಾಡಿ ಅಂತೂ ಹೆಂಗೆಂಗೂ ಕನ್ವಿನ್ಸ್ ಮಾಡಿ ಆ ಫ್ರಾಕ್ ಒಂದೇ ಹಾಕ್ಕೊಂಡ್ಬಂದಿದ್ದೀನಿ. ಅವಳಿನ ರಾತ್ರಿ ಮಲ್ಗೋವಾಗೂ ಆ ಡ್ರೆಸ್ ತೆಗ್ದಿಲ್ಲ. ರಾತ್ರಿ ಬೆಳಗ್ಗೆ ಜಾವ 3-4 ಗಂಟೆಗೆ ಎತ್ಕೊಂಡು ಬೇರೆ ಡ್ರೆಸ್ ಹಾಕೊಂಡು ಸ್ಟಾರ್ಟ್ ಮಾಡೋದು. ಸುಮ್ಮನೆ ಮಲ್ಗು, ಇವಾಗೆಲ್ಲ ಹಾಕೋಕ್ಕಾಗಲ್ಲ ಅಂತ ಹಂಗೆ ಎತ್ಕೊಂಡ್ಬಂದೆ. ಸೊ ಇವತ್ತು ಊಟಿಗೆ ಹೋಗೋವರೆಗೂ ಅವಳಿಗೆ ಒಂದೇ ಡ್ರೆಸ್ಸು. ಇನ್ನು ಬೆಂಗಳೂರಿಂದ ಇವತ್ತು ಮಧ್ಯಾಹ್ನದವರೆಗೂ ನನ್ನ ಮಗಳಿಗೆ ಒಂದೇ ಡ್ರೆಸ್ಸು ಪಾಪ. ಬಟ್ ಶಿ ಈಸ್ ಸೋ ಕ್ಯೂಟ್ ಇನ್ ದಟ್ ಡ್ರೆಸ್ ಅಲ್ವಾ? Yes. ವಂದನೆಗಳು. ಈಗ ಬಂಡೀಪುರ ಇದ್ವು ಗೊತ್ತಾ? ಹಾ. ಕರ್ನಾಟಕಮೂ ಗೊತ್ತಿಲ್ಲ. ನಮ್ಗೆ ಹುಲಿ ಎಲ್ಲ ಕಂಡಿದ್ವಿ. ಹೌದು, ನೋಡಿದೆ ಮೇಲೆ ಅದು ನೀಲಗಿರಿ ಡಿಸ್ಟ್ರಿಕ್ಟ್. ಸ್ಟಾರ್ಟ್ ಆಗುತ್ತೆ. ಜಿಲೇಬಿ ಸ್ಟಾರ್ಟ್ ಇಲ್ಲಿಂದ. ಅಯ್ಯೋ ದಂತಾಡ ಹೆಂಗೆ ಜೋಡಿದ್ರು ಇಲ್ಲ ಅಯ್ಯೋ ಕಂಡ್ಯ ಮಗ ಆನೆನ. ಹೌದು ಹೌದೇ 2x ಹಾಕು ಜೂಮ್. ಹೌದೇ ಓಕೆ ಜಿಂಕೆ ಮೇಲೆ. ಸೊ ಎಲ್ಲರೂ ಇವಾಗ ಒಂದು ಎಳ್ನೀರು ಬ್ರೇಕ್ ತಗೊಂಡಿದ್ದೀವಿ. ಒಂದು ಬ್ಯಾಡ್ ನ್ಯೂಸ್ ಏನಂತಂದ್ರೆ, ನಾವು ಇವಾಗ ಎಳ್ನೀರು ಕುಡಿಯಕ್ಕೆ ನಿಲ್ಸಿದ್ವಲ್ಲ, ಸೊ ಅಲ್ಲಿ ಅವರು ತಾತ ಹೇಳಿದ್ರು ಏನೋ ಊರಿನ ಅಂದರೆ ಶ್ವೇತಾ ಸಿಸ್ಟರ್ ಕಾಲ್ ಮಾಡಿದ್ರು. ಅವರು ಏರ್ಪಿನ್ ಕರ್ವಲ್ಲ ದಾಟ್ಬಿಟ್ಟು ಹೋದ್ರ ಅಂತ ಕೇಳಿದ್ರು. ಸೊ ಅವರು ಹೇಳಿದ್ರು ಇಲ್ಲ ಸರ್ ಬಿಡಲ್ಲ ಮುಂದೆ ಅಂತ ಹೇಳಿ. ಸೊ ನಾವಿದ್ದಲ್ಲಿಂದ 10 ಕಿಲೋಮೀಟರ್ಸ್ ಮುಂದೆ ಹೋಗಿ ಮತ್ತೆ ವಾಪಸ್ ಬರಬೇಕಿತ್ತು. ಪುಣ್ಯ ತಾತ ಹೇಳಿದ್ರು. ನಾವು ವಾಪಸ್ ಹೋಗೋ ವೆಹಿಕಲ್ನ ಕೇಳಿದ್ವಿ, ಅವರು ಹೇಳಿದ್ರು ಇಲ್ಲ ಬಿಡ್ತಾ ಇಲ್ಲ ಅಲ್ಲಿ ಅಂತ ಹೇಳಿದ್ರು. ಓನ್ಲಿ ಲೋಕಲ್ ಗಾಡಿನಷ್ಟೇ ಬಿಡ್ತಾರಂತೆ. ಸೊ ಹಾಗಾಗಿ ನಾವು ಅಲ್ಲಿಂದನೇ ಯೂಟರ್ನ್ ತಗೊಂಡು ಸೀದಾ ಹೋಗ್ತಾ ಇದೀವಿ ಇವಾಗ. ಸೊ ಈಗ ಮತ್ತೆ 7 ಕಿಲೋಮೀಟರ್ ಹೋಗಿ ಅಲ್ಲಿಂದ ಮತ್ತೆ ಲೆಫ್ಟ್ ಡಿವಿಯೇಷನ್ ತಗೊಂಡು ಊಟಿ ಕಡೆ ಹೋಗಬೇಕು. ಸೊ ಹಿಂಗೆ ಹೋದ್ರೆ ಇವಾಗ 60 ಕಿಲೋಮೀಟರ್ ಆಗುತ್ತಂತೆ, 62. ಅಲ್ಲಿಂದ ಹೋಗಿದ್ರೆ ಜಸ್ಟ್ 30 ಕಿಲೋಮೀಟರ್ಗೆ ನಾವು ಊಟಿ ರೀಚ್ ಆಗ್ತಾ ಇದ್ವಿ. ಸೊ ಹಂಗಾಗಿ ಸ್ವಲ್ಪ ಡಿಲೇ ಆಗಿದೆ ಇವಾಗ. ಡಬಲ್ 30 to 60. ಮತ್ತೊಂದ್ಸಲ ಜಿಂಕೆ ಎಲ್ಲ ನೋಡ್ತಾ ಹೋಗೋಣ ಅಂತ ಇವಾಗ. ರೋಡ್ ಬೇರೆ ತುಂಬಾ ಚಿಕ್ಕದು, ಅದರಲ್ಲಿ ಆ ಕಡೆ ಈ ಕಡೆ ಎರಡೂ ಕಡೆ ವೆಹಿಕಲ್ಸ್ ಹೋಗ್ತಾ ಇದೆ. ರೈಟ್ ಸೈಡಿಗೆ ನೋಡಿ ಜಿಂಕೆ ಇದ್ದು. ಬೇಡ ಮಗ ಬಿಟ್ಟಾಕ್ ಹೋದ್ರ ಇವಳು ನೋಡು ದೊಡ್ಡ ಕೋಡ್ ಸೊ ನನ್ನ ಯಜಮಾನ್ರ ಮರ್ಯಾದೆ ಉಳಿದಿದೆ ಫ್ರೆಂಡ್ಸ್. ಬಿಕಾಸ್ ಅವ್ರು ಆವಾಗಲೇ ಹೇಳಿದ್ದೆ ಅಲ್ವಾ, ಜಿಂಕೆ ಕಾಣಿಸುತ್ತೆ, ಆನೆ ಕಾಣಿಸುತ್ತೆ ಎಲ್ಲ ಹೇಳಿರಲ್ಲ. ಸೊ ಜಿಂಕೆನೂ ನೋಡಿದ್ವಿ, ಆನೆನೂ ನೋಡಿದ್ವಿ, ನವಿಲ್ ನೋಡಿದ್ವಿ, ಮತ್ತೆಂತ ನೋಡಿದ್ವಿ, ಮಂಗನ್ ನೋಡಿದ್ವಿ. ನವಿಲು ನೋಡ್ತಾನೆ ಇರ್ತೀವಿ. ಜಿಂಕೆ ಅಂತೂ ಸಿಕ್ಕಾಪಟ್ಟೆ ಇದೆ. ಆನೆ ಅದು ರೋಡ್ ಸೈಡ್ ಇರೋದಲ್ಲ, ಸಾಕಿರೋ ಆನೆನ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಅದು ಕಾಣಿಸ್ತು. ಜಿಂಕೆ ತುಂಬಾ ಅಂದ್ರೆ ತುಂಬಾನೇ ಇದೆ. ಹಿಂಡು ಅಲ್ಲಿ ಗ್ರೂಪ್ ಮಾಡ್ಕೊಂಡು ತುಂಬಾ ಇತ್ತು. ಅದನ್ನ ನೋಡ್ಕೊಂಡು ಎಳ್ನೀರು ಕುಡ್ಕೊಂಡು ವಾಪಸ್ ಹೋಗ್ಬೇಕು. ಸಾಯಿಸಿದ್ಯಾ?